EVS Class 4 Chapter 4 ಸ್ಮಾಲ್ ಸಣ್ಣದ್ದು, ಚಿಕ್ಕ ಅಳತೆಯದು, ದೊಡ್ಡದಲ್ಲ, ಮಕ್ಕಳ ಪುಟಾಣಿ ಕೈ ಹಾಗೆ. ಟೂ ಎರಡು, ಒಂದು ಆದ ಮೇಲೆ ಬರೋದು, ನಿಂಗೆ ಎರಡು ಕಣ್ಣು ಇದೆ ಅಲ್ವಾ ಹಾಗೆ. ಬಿಗ್ ದೊಡ್ಡದು, ತುಂಬಾ ದೊಡ್ಡದು. ಹಾಫ್ ಅರ್ಧ, ಒಂದು ಪೂರ್ತಿ ಇರೋದ್ರಲ್ಲಿ ಸರಿಪಾಲು ಅಥವಾ ಸಮಪಾಲು. ಒಂದು ಚಪಾತಿಲಿ ಅಮ್ಮ ಅರ್ಧ ಮಾಡಿ ಕೊಡ್ತಾರಲ್ವಾ, ಎರಡು ಭಾಗ ಮಾಡಿ, ಅದು. ಅದ ಬೇರೆ ಅಥವಾ ಇನ್ನೊಂದು. ಇದು ಅಲ್ಲ ಮತ್ತೊಂದು. ನಿನ್ನ ಹತ್ತಿರ ಒಂದು ಬೊಂಬೆ ಇದ್ರೆ ಇನ್ನೊಂದು ಬೇರೆ ಬೊಂಬೆ ಇರುತ್ತಲ್ವಾ ಹಾಗೆ. ವೈಡ್ ಅಗಲವಾದ, ದಾರಿಯಲ್ಲಿ ತುಂಬಾ ಜಾಗ ಇರತ್ತಲ್ಲ, ಗಾಡಿ ಎಲ್ಲ ಹೋಗಕ್ಕೆ, ಬಸ್ಸು ಕಾರ್ ಎಲ್ಲ ಹೋಗೋಕೆ, ಅದು ದೊಡ್ಡದು ಅಗಲವಾದ ದಾರಿ. ಸಫಿಶಿಯಂಟ್ ಸಾಕಷ್ಟು, ನಿನಗೆ ಬೇಕಾದಷ್ಟು. ನೀನು ಹಾಲು ಕುಡಿದು ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಹೇಳ್ತೀಯಲ್ಲ ಹಾಗೆ. ಎಸೆನ್ಷಿಯಲ್ ಅಗತ್ಯವಾದ ಅಥವಾ ಮುಖ್ಯವಾದ, ಅದು ಬೇಕೇ ಬೇಕು, ಇಲ್ದಿದ್ರೆ ಕಷ್ಟ. ನಾವು ಉಸಿರಾಡೋ ಗಾಳಿ ತರಹ. ಕಲರ್ಡ್ ಬಣ್ಣದ್ದು, ಬೇರೆ ಬೇರೆ ಬಣ್ಣ ಇರೋದು. ನಿನ್ನ ಬಟ್ಟೆ ಮೇಲೆ ಚಿಟ್ಟೆ ಬಣ್ಣ ಇರುತ್ತಲ್ಲ ಹಾಗೆ. ನ್ಯೂಲಿ ನ್ಯೂ ಹೊಸ, ಈಗ ತಾನೇ ಬಂದಿರೋದು, ಹಳೆಯದಲ್ಲ. ಹಬ್ಬಕ್ಕೆ ಅಮ್ಮ ಹೊಸ ಬಟ್ಟೆ ಕೊಡಿಸ್ತಾರಲ್ವಾ ಅದು. ಲಿಟಲ್ ಸ್ವಲ್ಪ ಅಥವಾ ಚಿಕ್ಕದ್ದು, ಸಣ್ಣದು ಅಥವಾ ಸ್ವಲ್ಪವೇ ಇರೋದು. ನಿನ್ನ ಕೈಯಲ್ಲಿ ಸ್ವಲ್ಪ ಸಕ್ಕರೆ ಹಿಡಿಯೋಕಾಗತ್ತಲ್ಲ ಅಷ್ಟು. ಸೇಮ್ ಒಂದೇ ತರಹ, ಸಮಾನವಾದ, ಎರಡು ಒಂದೇ ರೀತಿ ಇರೋದು. ನಿನ್ನ ಎರಡು ಕೈ ಒಂದೇ ತರಹ ಇದೆ ಅಲ್ವಾ ಹಾಗೆ. ಸಚ್ ಅಂತಹ ಅಥವಾ ಇಂತಹ, ಆ ರೀತಿಯದು. ನಂಗೆ ಅಂತಹ ಗೊಂಬೆ ಬೇಕು ಅಂತ ಹೇಳ್ತೀವಲ್ಲ ಹಾಗೆ. ಪ್ಲಾಂಟ್ ಗಿಡ, ನೆಲದಲ್ಲಿ ಬೆಳೆಯುತ್ತೆ, ಹೂವು ಹಣ್ಣು ಕೊಡುತ್ತೆ. ನಿಮ್ಮನೆಯಲ್ಲಿ ತುಳಸಿ ಗಿಡ ಇದೆ ಅಲ್ವಾ, ಅದು ಕೂಡ ಪ್ಲಾಂಟ್. ರೂಟ್ಸ್ ಬೇರುಗಳು, ಗಿಡದ ಕೆಳಗೆ ಮಣ್ಣಿನ ಒಳಗೆ ಇರುತ್ತೆ, ಗಿಡಕ್ಕೆ ನೀರು ಊಟ ಎಲ್ಲ ಕೊಡತ್ತೆ. ಸಾಯಿಲ್ ಮಣ್ಣು, ಗಿಡಗಳು ಇದರಲ್ಲಿ ಬೆಳೆಯೋದು. ನೀನು ಆಟ ಆಡ್ಬೇಕಾದ್ರೆ ಕೈಗೆಲ್ಲ ಮಣ್ಣು ಆಗತ್ತಲ್ವಾ, ಅದೇ ಮಣ್ಣು, ಸಾಯಿಲ್. ಪಾರ್ಟಿಕಲ್ಸ್ ಕಣಗಳು, ತುಂಬಾ ಚಿಕ್ಕ ಚಿಕ್ಕ ಚೂರುಗಳು. ಸಕ್ಕರೆ ಪುಡಿ ಮಾಡಿದ್ರೆ ಸಣ್ಣ ಸಣ್ಣ ಕಣಗಳು ಇರುತ್ತಲ್ಲ ಹಾಗೆ. ವೆಬ್ ಬಲೆ ಅಥವಾ ಜಾಲ, ಜೇಡರ ಹುಳು ಮನೆ ಕಟ್ಟುತ್ತಲ್ವಾ, ದಾರ ದಾರ ಸೇರಿಸಿ, ಅದು ಜೇಡರ ಬಲೆ. ಗ್ರೌಂಡ್ ನೆಲ ಅಥವಾ ಭೂಮಿ, ನಾವು ನಿಂತ್ಕೊಳ್ಳೋ ಜಾಗ, ನೀನು ಓಡಿ ಆಟ ಆಡ್ತೀಯಲ್ಲ ಆ ಜಾಗ. ವಾಟರ್ ನೀರು, ನಾವು ಕುಡಿತೀವಲ್ಲ, ಸ್ನಾನ ಮಾಡ್ತೀವಲ್ಲ ಅದು. ಗಿಡಗಳಿಗೂ ನೀರು ಬೇಕು ಬೆಳೆಯೋಕೆ. ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳು, ಊಟದಲ್ಲಿ ಇರತ್ತೆ, ನಮಗೆ ಶಕ್ತಿ ಕೊಡುತ್ತೆ. ಗಿಡಗಳಿಗೂ ಬೇಕು ದೊಡ್ಡದಾಗಿ ಬೆಳೆಯೋಕೆ. ಸ್ಟೆಮ್ ಕಾಂಡ, ಗಿಡದ ಉದ್ದವಾದ ಭಾಗ, ಎಲೆಗಳನ್ನ ಹೂವುಗಳನ್ನ ಹಿಡಿದುಕೊಳ್ಳುತ್ತೆ. ಲೀವ್ಸ್ ಎಲೆಗಳು, ಗಿಡದಲ್ಲಿ ಹಸಿರು ಹಸಿರಾಗಿರತ್ತಲ್ವಾ, ಆ ಗಿಡಕ್ಕೆ ಅದು ಊಟ ಕೊಡತ್ತೆ. ಮಾವಿನ ಮರದ ಎಲೆ ನೋಡ್ತೀವಲ್ಲ, ಮಾವಿನ ಎಲೆ, ಅದೆಲ್ಲ ಲೀವ್ಸ್. ವೆಜಿಟಬಲ್ಸ್ ತರಕಾರಿಗಳು, ಅಮ್ಮ ಮನೇಲಿ ಅಡಿಗೆಗೆ ಹಾಕ್ತಾರಲ್ಲ, ಕ್ಯಾರೆಟ್ ಬೀನ್ಸು, ಇಂತಹದೆಲ್ಲ ತರಕಾರಿ ವೆಜಿಟಬಲ್ಸ್. ಗ್ರೋ ಬೆಳೆಯುವುದು, ಸಣ್ಣದು ಇದ್ದಿದ್ದು ದೊಡ್ಡದಾಗೋದು. ಮಕ್ಕಳು ಪುಟಾಣಿ ಪಾಪು ಇದ್ದು ನಂತರ ದೊಡ್ಡ ಹುಡುಗ ಹುಡುಗಿ ಆಗ್ತಾರಲ್ವಾ, ಹಾಗೆ ಗಿಡನು ಬೆಳೆಯುತ್ತೆ. ಬೈಂಡ್ ಕಟ್ಟುವುದು, ಬಂಧಿಸುವುದು, ದಾರದಿಂದ ಗಟ್ಟಿಯಾಗಿ ಹಿಡಿದುಕೊಳ್ಳೋದು. ಸ್ಟ್ಯಾಂಡ್ ನಿಂತುಕೊಳ್ಳುವುದು, ನೇರವಾಗಿ ಇರೋದು, ಬೀಳದೆ ಇರೋದು. ನೀನು ಆಟ ಆಡುವಾಗ ನಿಂತ್ಕೋತೀಯಲ್ಲ ಹಾಗೆ. ಈಸ್ ಇದೆ ಅಥವಾ ಆಗಿದೆ, ಒಂದು ವಸ್ತು ಇದೆ ಅಂತ ಹೇಳೋಕೆ. ಇದು ಒಂದು ಚೆಂಡು. ಸಪೋರ್ಟ್ ಆಧರಿಸುವುದು ಅಥವಾ ಸಹಾಯ ಮಾಡು, ಬೀಳದ ಹಾಗೆ ಹಿಡಿದುಕೊಳ್ಳೋದು, ಸಹಾಯ ಮಾಡೋದು. ಅಜ್ಜ ನಡೆಯುವಾಗ ಕೋಲು ಹಿಡಿತಾರಲ್ಲ, ಅದು ಅವರಿಗೆ ಸಪೋರ್ಟ್.
ಅಬ್ಸಾರ್ಬ್ ಹೀರಿಕೊಳ್ಳುವುದು. ಸ್ಪಾಂಜ್ ನೀರನ್ನು ಒಳಗೆ ಎಳ್ಕೊಳತ್ತಲ್ಲ ಹಾಗೆ. ಗಿಡದ ಬೇರು ಮಣ್ಣಿನಿಂದ ನೀರನ್ನು ಹೀರಿಕೊಳ್ಳತ್ತಲ್ಲ ಹಾಗೆ. ರೀಚ್ ತಲುಪುವುದು, ಕೈ ಚಾಚುವುದು, ಒಂದು ಕಡೆ ಹೋಗಿ ಸೇರೋದು, ಅಥವಾ ಏನಾದ್ರೂ ಬೇಕು ಅಂದ್ರೆ ಕೈ ಉದ್ದ ಮಾಡೋದು. ಸಪ್ಲೈ ಒದಗಿಸುವುದು ಅಥವಾ ಕೊಡುವುದು, ಬೇಕಾಗಿರುವುದನ್ನು ಕೊಡುವುದು. ಯೂಸ್ ಉಪಯೋಗಿಸು, ಒಂದನ್ನು ಕೆಲಸಕ್ಕೆ ತಗೊಳ್ಳೋದು. ನೀನು ಪೆನ್ಸಿಲ್ನಿಂದ ಬರೆಯೋಕೆ ಯೂಸ್ ಮಾಡ್ತೀಯಲ್ಲ ಹಾಗೆ. ನೀಡ್ ಅಗತ್ಯ ಅಥವಾ ಬೇಕು, ಅದು ನಮಗೆ ಬೇಕೇ ಬೇಕು. ನಮ್ಗೆ ಊಟ, ನೀರು ಎಲ್ಲ ಬದುಕೋಕೆ ಬೇಕಲ್ವಾ, ಅದು ಅಗತ್ಯ, ಅದು ನೀಡ್. ಪೋರ್ ಸುರಿಯುವುದು, ಲೋಟದಿಂದ ನೀರನ್ನು ಗಿಡಕ್ಕೆ ಹಾಕ್ತೀವಲ್ಲ ಹಾಗೆ. ಪ್ಲೇಸ್ ಇಡುವುದು, ಒಂದು ವಸ್ತುವನ್ನು ಒಂದು ಜಾಗದಲ್ಲಿ ಇಡೋದು. ನಿನ್ನ ಆಟಿಕೆಗಳನ್ನು ಅದರ ಜಾಗದಲ್ಲಿ ಇಡ್ತೀಯಲ್ಲ ಹಾಗೆ. ಅಥವಾ ಒಂದು ಊರಿಗೂ ಕೂಡ ಆ ಒಂದು ಜಾಗಕ್ಕೆ ಕೂಡ ಪ್ಲೇಸ್ ಅಂತ ಹೇಳ್ತಾರೆ. ಫಿಲ್ ತುಂಬಿಸುವುದು, ಖಾಲಿ ಇರೋದನ್ನ ಪೂರ್ತಿ ಮಾಡೋದು. ಬಾಟಲಿಗೆ ನೀರು ತುಂಬಿಸ್ತೀಯಲ್ಲ ಹಾಗೆ. ಕೀಪ್ ಇಟ್ಟುಕೊಳ್ಳೋದು ಅಥವಾ ಕಾಪಾಡೋದು. ನಿನ್ನ ಹತ್ರ ಇಟ್ಕೊಳ್ಳೋದು ಅಥವಾ ಜೋಪಾನವಾಗಿ ನೋಡ್ಕೊಳ್ಳೋದು. ನಿನ್ನ ಬೊಂಬೆಯನ್ನು ಚೆನ್ನಾಗಿ ಇಟ್ಕೋತೀಯಲ್ಲ ಹಾಗೆ. ವಾಶ್ ತೊಳೆಯೋದು, ಕೈ ಮುಖವನ್ನು ನೀರು ಹಾಕಿ ಕ್ಲೀನಾಗಿ ಸ್ವಚ್ಛ ಮಾಡ್ಕೊಳ್ಳೋದು. ಆಟ ಆಡಿ ಬಂದ್ಮೇಲೆ ಕೈ ತೊಳಿತೀವಲ್ಲ ಅದು ವಾಶ್. ಕಟ್ ಕತ್ತರಿಸೋದು, ಕತ್ತರಿಯಿಂದ ಪೇಪರ್ ಕಟ್ ಮಾಡ್ತೀಯಲ್ಲ ಹಾಗೆ. ಅಥವಾ ಅಮ್ಮ ತರಕಾರಿ ಕತ್ತರಿಸ್ತಾರಲ್ವಾ ಅದು ಕಟ್. ಜೆಂಟ್ಲಿ ನಿಧಾನವಾಗಿ. ಹೂವನ್ನು ಮುಟ್ಟುವಾಗ ಮೆಲ್ಲಗೆ ಮುಟ್ತೀವಲ್ವಾ, ಹೂವಿಗೆ ನೋವಾಗ್ಬಾರ್ದು ಅಂತ ಹಾಗೆ, ಅದು ಜೆಂಟ್ಲಿ. ಸ್ಟ್ರೇಟ್ ನೇರವಾಗಿ, ಬಳುಕದೆ ಸೀದಾ ಹೋಗೋದು. ಸ್ಕೇಲ್ ನಿಂದ ಲೈನ್ ಹಾಕ್ತಿಯಲ್ಲ ಅದು ಸ್ಟ್ರೇಟ್ ಆಗಿರತ್ತೆ. ಫರ್ಮ್ಲಿ ಗಟ್ಟಿಯಾಗಿ, ದೃಢವಾಗಿ, ಅಲುಗಾಡದೆ, ಗಟ್ಟಿಯಾಗಿ ಹಿಡಿದುಕೊಳ್ಳೋದು. ನೀನು ಜೋಕಾಲಿ ಆಡುವಾಗ ಗಟ್ಟಿಯಾಗಿ ಹಿಡ್ಕೋತಿಯಲ್ಲ ಬೀಳ್ಬಾರ್ದು ಅಂತ ಹಾಗೆ. ಡೈಲಿ ಪ್ರತಿದಿನ ಅಥವಾ ದಿನಾಲು. ದಿನ ಬೆಳಿಗ್ಗೆ ಎದ್ದು ಹಲ್ಲು ಉಜ್ತಿಯಲ್ಲ ಅದು ಡೈಲಿ ಮಾಡೋ ಕೆಲಸ.